ಮಾಡಿಯಾದ್ರೂ ತುಪ್ಪ ತಿನ್ನು, ಕೊಳು ಪರದಾಟ ಸಾಕಿನ್ನು. ಸಾಲ ಮಾಡಿಯಾದ್ರೂ ತುಪ್ಪ ತಿನ್ನು, ಗೋಳು ಪರದಾಟ ಯಾಕಿನ್ನು ಅನ್ನೋ ಹಾಡು ಕನ್ನಡದ ದುನಿಯಾ ಸಿನಿಮಾದಲ್ಲಿದೆ. ಈ ಹಾಡನ್ನ ದೇಶದ ವಿವಿಧ ರಾಜ್ಯಗಳಲ್ಲಿ ಅಧಿಕಾರ ನಡೆಸ್ತಿರೋರು ತುಂಬಾ ಸೀರಿಯಸ್ ಆಗಿ ತೆಗೆದುಕೊಂಡಂತಿದೆ. ಯಾಕಂದ್ರೆ ವರ್ಷಂಪ್ರತಿ ರಾಜ್ಯಗಳು ಪಡೀತಿರೋ ಸಾಲದ ಪ್ರಮಾಣದಲ್ಲಿ ಗಣನೀಯವಾಗಿ ಹೆಚ್ಚಳವಾಗಿದೆ. 2024ರ ಡಿಸೆಂಬರ್ ಅಂತ್ಯಕ್ಕೆ ದೇಶದ ಎಲ್ಲ ರಾಜ್ಯಗಳು, ಕೇಂದ್ರಾಡಳಿತ ಪ್ರದೇಶಗಳ ಒಟ್ಟು ಸಾಲ 84 ಲಕ್ಷ ಕೋಟಿ ರೂಪಾಯಿಗೆ ಏರಿಕೆಯಾಗಿದ್ದು, 2025ರ ಏಪ್ರಿಲ್ ವೇಳೆಗೆ 93 ಲಕ್ಷ ಕೋಟಿ ರೂಪಾಯಿಗೆ ಏರಿಕೆಯಾಗಲಿದೆ ಅಂತ ಭಾರತೀಯ ರಿಸರ್ವ್ ಬ್ಯಾಂಕ್ ವರದಿ ಹೇಳಿದೆ. ರಾಜ್ಯಗಳು ಮಂಡಿಸಿರೋ ಬಜೆಟ್ ಆಧರಿಸಿ ಈ ವರದಿ ತಯಾರಾಗಿದ್ದು, ಗಣನೀಯ ಪ್ರಮಾಣವಾಗಿ ಸಾಲದ ಮೊತ್ತ ಏರಿಕೆಯಾಗ್ತಿರೋದಕ್ಕೆ RBI ಕಳವಳ ವ್ಯಕ್ತಪಡಿಸಿದೆ. ಕೇಂದ್ರ ಸರ್ಕಾರದ ಜೊತೆ ಜಗಳ ತೆಗೆಯಲಿ ಅಂತಾನೆ ನಮ್ಮನ್ನ ಜನ ಆರಿಸಿದ್ದಾರೆ ಅಂತ ತಮಿಳುನಾಡಿನಲ್ಲಿ ಅಧಿಕಾರ ನಡೆಸ್ತಿರೋ ಸ್ಟಾಲಿನ್ ನೇತೃತ್ವದ DMK ಸರ್ಕಾರ ಭಾವಿಸಿದಂತಿದೆ. ಯಾಕಂದ್ರೆ ತಮಿಳುನಾಡು ಮೈ ತುಂಬಾ ಸಾಲ ಮಾಡಿಕೊಂಡಿದ್ದು ರಾಜ್ಯವನ್ನ ದಿವಾಳಿ ಮಾಡುವತ್ತ DMK ಸರ್ಕಾರ ಕೊಂಡೊಯ್ಯುತ್ತಿದೆ. ಇದೆಲ್ಲವನ್ನ ಮರೆಮಾಚಲು ಕೇಂದ್ರದ ಜೊತೆ ಸಂಘರ್ಷದ ಹಾದಿ ಹಿಡಿದಿದೆ ಅಂತ ಅನೇಕ ರಾಜಕೀಯ ವಿಶ್ಲೇಷಕರು ಹೇಳ್ತಿದ್ದಾರೆ. ತಮಿಳಿಗರಿಗೆ ಭಾಷೆಯ ಕುರಿತು ಇರೋ ವ್ಯಾಮೋಹವನ್ನೇ ಬಂಡವಾಳ ಮಾಡಿಕೊಂಡು ಪದೇ ಪದೇ ಹಿಂದಿ ಹೇರಿಕೆ, ಜನಗಣತಿ ಆಧರಿಸಿ ಕ್ಷೇತ್ರ ಮರುವಿಂಗಡಣೆ, ದಕ್ಷಿಣ ಭಾರತಕ್ಕೆ ಅನ್ಯಾಯ ಅನ್ನೋ ಭಾವನಾತ್ಮಕ ವಿಚಾರಗಳನ್ನ ಮುಂದೆ ಮಾಡಿ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಹಳ್ಳ ಹಿಡಿದಿರೋದು ಗೊತ್ತಾಗದಂತೆ ನೋಡಿಕೊಳ್ಳುತ್ತಿದೆ. ದಕ್ಷಿಣ ಭಾರತದ 5 ರಾಜ್ಯಗಳಲ್ಲಿ ಬಿಜೆಪಿ ನೇತೃತ್ವದ NDA ಕೇವಲ 1 ರಾಜ್ಯದಲ್ಲಿ ಮಾತ್ರ ಸರ್ಕಾರ ನಡೆಸುತ್ತಿದೆ. ಆಂಧ್ರ ಪ್ರದೇಶ ಹೊರತುಪಡಿಸಿ ಬೇರಾವ ರಾಜ್ಯಗಳಲ್ಲೂ ಬಿಜೆಪಿ ಸರ್ಕಾರ ರಚಿಸಿಲ್ಲ. ಆಂಧ್ರ ಪ್ರದೇಶದಲ್ಲೂ ಸಹ NDA ಮೈತ್ರಿಕೂಟದಲ್ಲಿ ದೊಡ್ಡ ಪಾತ್ರವನ್ನ ನಿಭಾಯಿಸುತ್ತಿಲ್ಲ. ಹೀಗೆ ಪ್ರತಿಪಕ್ಷಗಳೇ ಉಳಿದ 4 ರಾಜ್ಯಗಳಲ್ಲಿ ಅಧಿಕಾರ ನಡೆಸುತ್ತಿವೆ. ಇಷ್ಟಾದ್ರೂ ದೇಶದಲ್ಲಿ ಅತಿ ಹೆಚ್ಚು ಸಾಲ ಮಾಡಿರೋ ಟಾಪ್ 10 ರಾಜ್ಯಗಳಲ್ಲಿ ದಕ್ಷಿಣ ಭಾರತದ 4 ರಾಜ್ಯಗಳು ಸ್ಥಾನ ಪಡೆದಿವೆ. ಟಾಪ್ 11 ಪರಿಗಣನೆಗೆ ತೆಗೆದುಕೊಂಡ್ರೆ ದಕ್ಷಿಣ ಭಾರತದ ಎಲ್ಲ ರಾಜ್ಯಗಳು ಮೈ ತುಂಬಾ ಸಾಲ ಮಾಡಿಕೊಂಡಿವೆ ಅಂತ RBI ವರದಿ ಹೇಳುತ್ತಿದೆ. RBI ವರದಿಯಲ್ಲಿ ಟಾಪ್ 10 ಸ್ಥಾನದಲ್ಲಿರೋ ರಾಜ್ಯಗಳು ಯಾವ್ಯಾವು, 3 ಲಕ್ಷ ಕೋಟಿ ರೂಪಾಯಿಗಿಂತ ಹೆಚ್ಚು ಸಾಲ ಮಾಡಿಕೊಂಡಿರೋ ರಾಜ್ಯಗಳಾವುವು ಅನ್ನೋದನ್ನ ನೋಡೋದಾದ್ರೆ 8,47,000 ಕೋಟಿ ರೂಪಾಯಿ ಸಾಲ ಮಾಡಿರೋ ತಮಿಳುನಾಡು ನಂಬರ್ 1 ಸ್ಥಾನದಲ್ಲಿದೆ. 7,88,000 ಕೋಟಿ ರೂಪಾಯಿ ಸಾಲ ಮಾಡಿರೋ ಉತ್ತರ ಪ್ರದೇಶ 2ನೇ ಸ್ಥಾನದಲ್ಲಿದ್ದು, 7,41,000 ಕೋಟಿ ರೂಪಾಯಿ ಸಾಲ ಮಾಡಿರೋ ಮಹಾರಾಷ್ಟ್ರ 3ನೇ ಸ್ಥಾನದಲ್ಲಿದೆ. 6,51,000 ಕೋಟಿ ರೂಪಾಯಿ ಸಾಲ ಮಾಡಿರೋ ಪಶ್ಚಿಮ ಬಂಗಾಳ 4ನೇ ಸ್ಥಾನದಲ್ಲಿದೆ. 6,35,000 ಕೋಟಿ ಸಾಲ ಪಡೆದಿರೋ ಕರ್ನಾಟಕ 5ನೇ ಸ್ಥಾನದಲ್ಲಿದೆ. ಈ ಮೂಲಕ ಟಾಪ್ 5 ಪಟ್ಟಿಯಲ್ಲಿ ಸ್ಥಾನ ಪಡೆದಿದೆ. ಹೀಗಂತ ಇದನ್ನ ದೊಡ್ಡ ಸಾಧನೆ ಅಂತ ಪರಿಗಣಿಸಬೇಕಿಲ್ಲ. ಇದೊಂದು ಬೇಡದ ಪಟ್ಟ ಅನ್ನೋದು ಗಮನದಲ್ಲಿರಲಿ. 5,66,000 ಕೋಟಿ ರೂಪಾಯಿ ಸಾಲ ಮಾಡಿರೋ ರಾಜಸ್ಥಾನ 6ನೇ ಸ್ಥಾನದಲ್ಲಿದೆ. 4,94,000 ಕೋಟಿ ರೂಪಾಯಿ ಸಾಲದ ಹೊರೆ ಹೊತ್ತಿರೋ ಆಂಧ್ರ ಪ್ರದೇಶ 7ನೇ ಸ್ಥಾನದಲ್ಲಿದ್ದು, ಗುಜರಾತ್ 4,43,000 ಕೋಟಿ ರೂಪಾಯಿ ಸಾಲ ಪಡೆದು 8ನೇ ಸ್ಥಾನದಲ್ಲಿದೆ. ಸದಾ ಹೆಚ್ಚು ಸಾಕ್ಷರತೆ ಹೊಂದಿರೋ ವಿಚಾರಕ್ಕೆ ಉದಾತ್ತ ಚಿಂತನೆಗಳನ್ನ ಅಳವಡಿಸಿಕೊಂಡಿರೋ ರಾಜ್ಯ ಅಂತ ಹೆಸರು ಪಡೆದಿರೋ ಕೇರಳ ಕೂಡ ಈ ಪಟ್ಟಿಯಲ್ಲಿದೆ. ಅದರಲ್ಲೂ ಟಾಪ್ 10 ನಲ್ಲಿ ಸ್ಥಾನ ಪಡೆದಿದೆ. ಇಷ್ಟೊಂದು ಚಿಕ್ಕ ರಾಜ್ಯ ಇಷ್ಟು ಸಾಲ ಮಾಡಿಕೊಂಡಿದ್ದು ಸರಿಯಾ ಅನ್ನೋ ಪ್ರಶ್ನೆ ಏಳುವಂತೆ ಮಾಡಿದೆ. ಕೇರಳಕ್ಕಿಂತ ದೊಡ್ಡದಾಗಿರೋ ರಾಜ್ಯಗಳು ಸಹ ಇಷ್ಟು ಸಾಲ ಮಾಡಿಲ್ಲ. ಕೇರಳ 4,26,000 ಕೋಟಿ ರೂಪಾಯಿ ಎರವಲು ಪಡೆದಿದ್ದು 9ನೇ ಸ್ಥಾನದಲ್ಲಿದೆ. 4,12,000 ಕೋಟಿ ರೂಪಾಯಿ ಸಾಲ ಮಾಡಿರೋ ಮಧ್ಯಪ್ರದೇಶ 10ನೇ ಸ್ಥಾನ ಪಡೆಯುವ ಮುಖೇನ ಟಾಪ್ 10 ಲಿಸ್ಟ್ ಕಂಪ್ಲೀಟ್ ಆಗುತ್ತೆ. ದೇಶದಲ್ಲಿ ಒಟ್ಟು 14 ರಾಜ್ಯಗಳ ಸಾಲದ ಪ್ರಮಾಣ 3 ಲಕ್ಷ ಕೋಟಿ ರೂಪಾಯಿಗೂ ಹೆಚ್ಚಿದೆ. ಪಟ್ಟಿಯಲ್ಲಿ 11ನೇ ಸ್ಥಾನದಲ್ಲಿರೋ ತೆಲಂಗಾಣ 3,93,000 ಕೋಟಿ ರೂಪಾಯಿ ಸಾಲ ಪಡೆದುಕೊಂಡಿದೆ. ದೆಹಲಿಯಲ್ಲಿ ಜನರಿಗೆ ಹಲವು ಫ್ರೀ ಯೋಜನೆಗಳನ್ನ ಘೋಷಿಸಿ ಅಧಿಕಾರಕ್ಕೇರಿದ್ದ AAP ಪಂಜಾಬ್ನಲ್ಲಿಯೂ ಇದೇ ತಂತ್ರ ಉಪಯೋಗಿಸಿತ್ತು. ಈ ತಂತ್ರ ಫಲ ಕೂಡ ಕೊಟ್ಟಿತ್ತು. ಸದ್ಯಕ್ಕೆ ಪಂಜಾಬ್ನಲ್ಲಿ AAP ಸರ್ಕಾರ ಅಧಿಕಾರ ನಡೆಸುತ್ತಿದೆ. ಇಂಥ ಪಂಜಾಬ್ ಹೆಚ್ಚು ಸಾಲ ಮಾಡಿಕೊಂಡಿರೋ ಪಟ್ಟಿಯಲ್ಲಿ 12ನೇ ಸ್ಥಾನದಲ್ಲಿದೆ. ಪಂಜಾಬ್ನ ಒಟ್ಟು ಸಾಲ 3,47,000 ಕೋಟಿ ರೂಪಾಯಿ ಆಗಿದೆ.
3,34,000 ಕೋಟಿ ರೂಪಾಯಿ ಸಾಲ ಮಾಡಿರೋ ಹರಿಯಾಣ 13ನೇ ಸ್ಥಾನದಲ್ಲಿದ್ದು 3,32,000 ಕೋಟಿ ರೂಪಾಯಿ ಸಾಲ ಮಾಡಿರೋ ಬಿಹಾರ 14 ಮತ್ತು ಕೊನೆಯ ಸ್ಥಾನದಲ್ಲಿದೆ. ದೇಶದ ವಿವಿಧ ರಾಜ್ಯಗಳಲ್ಲಿ ಉಚಿತ ಯೋಜನೆಗಳನ್ನ ಘೋಷಿಸುವ ಮುಖೇನ ಹಲವಾರು ಪಕ್ಷಗಳು ಅಧಿಕಾರಕ್ಕೆ ಬಂದಿವೆ. ಹೀಗೆ ಉಚಿತ ಘೋಷಣೆಗಳನ್ನ ಮಾಡಿ ಅಧಿಕಾರ ಹಿಡಿದಿರೋ ರಾಜ್ಯಗಳಲ್ಲಿ ಆಯಾ ಸರ್ಕಾರಗಳು ಅಧಿಕಾರಕ್ಕೆ ಬಂದ ಬಳಿಕ ಸಾಲದ ಪ್ರಮಾಣ ಊಹೆಗೂ ನಿಲುಕದಷ್ಟು ಪ್ರಮಾಣದಲ್ಲಿ ಹೆಚ್ಚಾಗಿದೆ. ಏಪ್ರಿಲ್ 25ರ ವೇಳೆಗೆ ಕಳೆದ ಸಾಲಿನಿಂದ ಈ ಸಾಲಿನವರೆಗೆ ವಿವಿಧ ರಾಜ್ಯಗಳು, ಕೇಂದ್ರಾಡಳಿತ ಪ್ರದೇಶಗಳು ಹೆಚ್ಚುವರಿಯಾಗಿ 9 ಲಕ್ಷ ಕೋಟಿ ರೂಪಾಯಿ ಸಾಲ ಪಡೆಯಬಹುದು ಅಂತ RBI ವರದಿ ಅಂದಾಜಿಸಿದೆ. ಇದು ನಿಜಕ್ಕೂ ಶಾಕ್ ನೀಡೋ ವಿಚಾರವಾಗಿದೆ. ಈ ಪ್ರಮಾಣದಲ್ಲಿ ರಾಜ್ಯಗಳು ಸಾಲ ಪಡೆಯುತ್ತಾ ಹೋದ್ರೆ ಮುಂದೊಂದು ದಿನ ಬಹುತೇಕ ರಾಜ್ಯಗಳು ದಿವಾಳಿಯಾಗೋದು ಪಕ್ಕಾ ಅಂತ ಅರ್ಥಶಾಸ್ತ್ರಜ್ಞರು ಮುನ್ನೆಚ್ಚರಿಕೆ ಕೊಟ್ಟಿದ್ದಾರೆ. ಇದನ್ನ ಯಾರು ಗಂಭೀರವಾಗಿ ಪರಿಗಣಿಸುತ್ತಾರೆ ಅಂತ ಕಾದು ನೋಡಬೇಕಿದೆ. ಚಂದ್ರಮೋಹನ್ ಕೋಲಾರ, ಸ್ಪೆಷಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.